ಸರ್, ಇದು ವಿಶೇಷವಾಗಿ ಪತ್ರಿಕಾಗೋಷ್ಠಿಕರ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತದೆ. ಎರಡನೇ ಬೆಳೆಗೆ ನೀರು ನಮಗೆ ಸಮರ್ಪಕವಾಗಿ ನೀರು ಕೊಡ್ತಿಲ್ಲ. ನಿನ್ನೆ ಪತ್ರಿಕೆಯಲ್ಲಿ ನೋಡಿದ್ರೆ ಇವತ್ತು ಬೆಳಿಗ್ಗೆ ಮಾರ್ಚ್ 23ವರೆಗೆ ನೀರು ವಾರಬಂದಿ ಮಾಡಿ ನೀರು ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ನಮ್ಗೆ ನೆನಪಿದೆ, ಇನ್ನೂ ಕೆಲವು ದಿನ ಹಿಂದ್ಗಡೆ ಅಷ್ಟೇ ಡ್ಯಾಮ್ ನಮ್ಮ ಮುಖಾಂತರ ನದಿಗೆ ಇನ್ನೂ ನೀರು ಬಿಟ್ಟಿದ್ದಾರೆ. ಸಾಕಷ್ಟು ನೀರು ಸ್ಟಾಕ್ ಡ್ಯಾಮ್ನಾಗ ನೀರು ಸಾಕಷ್ಟು ಇದಾವೆ. ಇದ್ರೂ ಯಾವ ಉದ್ದೇಶದಿಂದ ಈ ವಾರಬಂದಿ ಮಾಡ್ತಿದ್ರಿ? ಉದ್ದೇಶ ಏನು? ವಾರಬಂದಿ ಮಾಡೋ ಉದ್ದೇಶ ಏನು? ಮತ್ತು ನಿಮ್ಮ ಪ್ರಕಾರ ನಿನ್ನೆ ಪತ್ರಿಕೆ ಹೇಳಿಕೆಯಲ್ಲಿ ನೀವು ಹೇಳಿದ್ರಿ ಇನ್ನು 124 TMC ನೀರು ನಿಮ್ಮ ಹತ್ರ ಇದಾವಂತ ಹೇಳಿದ್ರಿ. 124 TMC. ಅದನ್ನ ನಾನು ಹೇಳ್ತಿರೋದು ಈ ಡೆಡ್ ಸ್ಟೋರೇಜ್ ಎಲ್ಲ ಬಿಟ್ಟು ಆಲಿಮೆಟ್ಟಿ ಡ್ಯಾಮ್ ಅಲ್ಲಿ 123 TMC ನೀರಿದಾವೆ. ನಾರಾಯಣಪುರ ಡ್ಯಾಮ್ ಅಲ್ಲಿ 33.31 TMC ನೀರಿದಾವೆ. ಅದರಲ್ಲಿ ಆಲಿಮೆಟ್ಟಿ ಡ್ಯಾಮ್ ಅಲ್ಲಿ ಈ ಡೆಡ್ ಸ್ಟೋರೇಜ್ 17 TMC ನೀರು ಬಿಟ್ರೆ 105.46 TMC ನೀರು ಉಪಯೋಗಕ್ಕೆ ಬರೋಂಥ ನೀರಿದೆ. ನಾರಾಯಣಪುರದಲ್ಲಿ 33 TMC ಅಲ್ಲಿ 14.76 TMC ಡೆಡ್ ಸ್ಟೋರೇಜ್ ಬಿಟ್ರೆ 18.55 TMC ನೀರು ನೀರಾವರಿಗೆ ಉಪಯೋಗಿಸಂತ ನೀರಿದೆ. ಅದ್ರ ಪ್ರಕಾರ ನೀವು ಹೇಳೋ ಪ್ರಕಾರ, ಸರ್ಕಾರ ಹೇಳೋದ್ರ ಪ್ರಕಾರ 124 TMC ನೀರು ಲಭ್ಯ ಇದೆ ಅಂತ ಹೇಳಿದ್ರಿ. 124 TMC ಅಲ್ಲಿ ನೀವೇ ಲೆಕ್ಕ ಕೊಟ್ಟಿದ್ದೀರಿ. ಎಲ್ಲ ಕುಡಿಯೋ ನೀರಿಗೆ ಆವಿಯಾಗ ಹೋಗಕ್ಕೆ 8 TMC ಅಂತ ಹೇಳಿದ್ರಿ. ಎಲ್ಲ ಹೆಚ್ಚೆಚ್ಚಿಗೆ ನೀವು ಲೆಕ್ಕ ಕೊಟ್ಟರು 42 TMC ಆಗ್ತದೆ. 124 TMC 42 TMC ಹೋದ್ರೂ ಅಂದ್ರೆ ನಾನು ಹೇಳ್ತಿರೋದು ಇದು ಕುಡಿಯೋ ನೀರು ಮತ್ತು ಇನ್ನಿತರ ಬೇರೆ ಕಡೆ ಬ್ಯಾರೇಜ್ಗೆ ಅವೆಲ್ಲ ನೀರುಗಳು ಮತ್ತು ಕೈಗಾರಿಕೆಗೆ ಇವೆಲ್ಲ ಉಪಯೋಗಿಸಿದ ಮೇಲೂ ನಮಗೆ 84 TMC ನೀರು ಉಳಿತು. 82 TMC ನೀರು ಉಳಿತದೆ. ಅಂದ್ರೆ 82 ದಿನ ನಾವು ದಿನಕ್ಕೆ 1 TMC ನೀರು ಬಿಟ್ಟರೆ 82 ದಿನ ನೀರು ಬಿಡುವುದು ನಿಮ್ಮ ಪ್ರಕಾರ. ನನ್ನ ಪ್ರಕಾರ 95 TMC ನೀರು ನಿಮ್ಮ ಹತ್ರ ಉಳಿತದೆ. ಆ 95 TMC ನೀರು ನಾವು ಮನಸ್ಸು ಮಾಡಿದ್ರೆ 100 ದಿನ ನೀರು ಬಿಡಬಹುದು. ಆದ್ರೂ ನಿಮ್ಮ ಪ್ರಕಾರನೇ ಹೋಗೋಣ. 82 TMC ನೀವು ನಮಗೆ ರೈತರಿಗೆ ನೀವು ನಿಮ್ಮ ಪ್ರಕಾರ ಈಗ 60 ದಿನ ಅಂದ್ರೆ 67 ದಿನ ನೀರು ಬಿಡ್ತೀವಿ. 67 TMC ನೀರು ಅಂತ ನೀವೇ ಹೇಳಿದ್ರಿ. ಇನ್ನೂ ನಿಮ್ಗೆ 17 TMC ನೀರು ಉಳಿತಾರೆ. ನಮ್ಮ ರೈತರಿಗೆ ಎಲ್ಲಿವರೆಗೆ ಸಮರ್ಪಕವಾಗಿ ಬೇಕೋ ಅಲ್ಲಿವರೆಗೆ ನೀರು ಕೊಡುವಂತ ಒಂದು ವ್ಯವಸ್ಥೆ ಆಗ್ತದೆ. ಅದನ್ನ ಬಿಟ್ಟು ರೈತರ ಒಂದು ಕುಗ್ಗೊಲೆ ಮಾಡುವಂತ ಒಂದು ಕೆಲಸ ಈ ಸರ್ಕಾರ ಮಾಡುತ್ತಿದೆ. ಮಾರ್ಚ್ 23ವರೆಗೆ ನಾವು ನೀರು ಬಿಡ್ತೀವಿ ಅಂತ ಹೇಳೋದ್ರಿಂದ ರೈತರ ಗಲಿಬಿಲಿ ಆಗಂತ ಒಂದು ಕೆಲಸ ಆಗ್ತದೆ. ಡ್ಯಾಮ್ನ ನೀರಿದ್ರು ರೈತರಿಗೆ ನೀರು ಬಿಡ್ತಿಲ್ಲ. ಹಂಗಾಗಿ ದಯವಿಟ್ಟು ಇನ್ನೊಂದ್ಸರಿ ಪುನರ್ ಪರಿಶೀಲನೆ ಮಾಡಬೇಕು. ಮತ್ತು ವಿಶೇಷವಾಗಿ ನಾನು ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಈ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರನ್ನ ದಯವಿಟ್ಟು ಬಾಗಲಕೋಟೆ ಸಚಿವರನ್ನ ಮಾಡಕ್ ಹೋಗ್ಬಾರ್ದ್ರಿ. ಬಾಗಲಕೋಟೆ ಸಚಿವರು ಯಾರು ಉಸ್ತುವಾರಿ ಇರುತ್ತೋ ಅವರೇ ಮಾಡ್ತಾರೆ. ಯಾಕೆ ಅಲ್ಲೇ ಇರೋದು ಹೈಯೆಸ್ಟ್ ಕಬ್ಬು ಬೆಳೀತಿರೋದು. ಅವ್ರು ತಮ್ಮ ರೈತರ ಹಿತರಕ್ಷಣೆ ನೋಡ್ತಾರೆ. ಏಲ್ಯಾಂಡ್ ರೈತರಿಗೆ ನೀರು ಮುಟ್ಟಬೇಕಂದ್ರೆ ದಯವಿಟ್ಟು ಏಲ್ಯಾಂಡ್ ಭಾಗದಂತ ಸಚಿವರನ್ನ ದರ್ಶನಾಪುರ ಅವ್ರನ್ನಾಗಿರ್ಬೋದು, ಪ್ರಿಯಾಂಕ್ ಖರ್ಗೆನವರಾಗಿರ್ಬೋದು, ಬೋಸರಾಜ್ ಅವ್ರನ್ನಾಗಿರ್ಬೋದು, ಅಥವಾ ಶಾಣು ಪ್ರಕಾಶ್ ಪಾಟೀಲ್ನವರಾಗಿರ್ಬೋದು, ಇವ್ರನ್ನ ನೀವು ಈ ಸಲಹಾ ಸಮಿತಿ ಸಭೆ ಅಧ್ಯಕ್ಷರು ಮಾಡಿ ಅಂದಾಗ ಈ ಭಾಗದ ಜನರಿಗೆ ನ್ಯಾಯ ಸಿಗುವಂತದ್ದಾಗ್ತದೆ. ಆದ್ರೂ ಸಹ ದಯವಿಟ್ಟು ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ ದಯವಿಟ್ಟು ಮಾಡಬಾರ್ದು. ಸಮರ್ಪಕವಾಗಿ ನೀರಿದ್ರು ಕೊಳ್ಳಾರುವಂತ ಕೆಲಸ ಮಾಡ್ತಿದ್ರಿ. ಸುಮ್ಮನೆ ಆಂಧ್ರಕ್ಕೆ ವೇಸ್ಟ್ ಆಗಿ ನೀರು ಬಿಡ್ತಿದ್ರಿ. ಇವೆಲ್ಲ ಸರಿಯಲ್ಲ. ರೈತರ ಹಿತರಕ್ಷಣೆ ಕಾಪಾಡುವಂತ ಕೆಲಸ ಇಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಾಡಬೇಕಾಗುತ್ತೆ. ಮತ್ತು ಎಲ್ಲಾ ಅಧಿಕಾರಿಗಳು ಮೊದಲಿದ್ದಂತ ಎಲ್ಲರನ್ನೂ ಚೇಂಜ್ ಮಾಡಿಬಿಟ್ಟಿರಿ. ಒಬ್ರಿಗೂ ನೀರಿನ ಅಂದ್ರೆ ಇಲ್ಲಿ ಯಾವ ತರ ನೀರು ಉಳಿಸಬಹುದು, ಯಾವ ತರ ನೀರನ್ನು ಸಂಗ್ರಹ ಮಾಡಬಹುದು ಅಂತ ಯಾವ ಆಫೀಸರ್ಸ್ ಗೊತ್ತಿಲ್ಲ. ಅವ್ರು ತಂದು ಹಾಕಿದ್ರಿಂದ ನೀರಿನ ಒಂದು ಅವರಿಗೆ ಸರಿಯಾದಂತ ನಿರ್ವಹಣೆ ಮಾಡಕ್ ಬರಂಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಹಿಂಗ ಆಗ್ಲಾರ್ದಂಗೆ ರೈತರ ಹಿತರಕ್ಷಣೆ ಕಾಪಾಡಬೇಕು. ಒಂದ್ ವೇಳೆ ಇದೇ ತರ ನೀವು ಮುಂದುವರೆದ್ರೆ ಅಂತಂದ್ರೆ ಬರುವಂತ ದಿನಗಳಲ್ಲಿ ನಾವು ರೈತರ ಜೊತೆ ಸೇರಿ ಉಗ್ರವಾಗಿ ಹೋರಾಟ ಮಾಡಿ ರೈತರಿಗೆ ನೀರು ಬಿಡಿಸಂತ ಕೆಲಸ 20ರವರೆಗೆ ನೀರು ಹರಿಸಬೇಕಾಗ್ತದೆ. ನಾವೆಲ್ಲ ಏಪ್ರಿಲ್ 10ರವರೆಗೆ ನಾವು ನೀರು ಹರಿಸಿದ್ವಿ. ಏಪ್ರಿಲ್